ಕೂಗ್ತಾವನೆ ಏನ್ ಮಾಡ್ಬೇಕು ನಂಗಂತೂ ಗೊತ್ತಾಗ್ತಿಲ್ಲ. ನನಗೆ ಮಲಯಾಳಂವರು, ತೆಲುಗುವರು, ತಮಿಳವರು, ಕನ್ನಡವರು, ಹಿಂದಿಯವರು, ಮರಾಠಿಯವರು, ಸ್ಪೇನ್, ಸ್ಪ್ಯಾನಿಷ್, ಮೆಕ್ಸಿಕೋ ಎಲ್ಲ ತಾರೋ ತಾರೋ ತಣದೀರಾ. ಇವತ್ತು ಇಬ್ರು ಪುಟಾಣಿ ರೇಸಸ್ ಗಳನ್ನ ತೋರಿಸ್ತಿದೀವಿ. ನಮ್ ಕುಶಲ್ಗೆ ಇವಾಗ ಕಂಟೆಂಟ್ ವಿಡಿಯೋನ ಶೂಟ್ ಮಾಡ್ಕೊಡ್ತಾ ಇದೀನಿ. ಯಾವ ತರ ಇರುತ್ತೆ ನೋಡ್ರಿ. ₹1 ಕಾಸಿಲ್ಲ. ಮಲ್ಕಣ ಅಂದ್ರೆ ಅಂತಾನೆ ಹುಚ್ಚನಾಯಿಗಳು ಕೂಗ್ತಾವಲ್ಲ ನೈಟ್ ಟೈಮ್ ಹಂಗ್ ಕೂಗ್ತಿದೀರಾ. ನೀನ್ ಯಾಕೆ ಮ್ಯಾಮ್ ಹಿಂಗಿದ್ಯಾ ಮಾನಸಿಕ್? ದೇವರಾಣೆ ಈ ತರ ಕೂಗ್ತಾವನೆ ಏನ್ ಮಾಡ್ಬೇಕು ನಂಗಂತೂ ಗೊತ್ತಾಗ್ತಿಲ್ಲ. ನನ್ನ ಯೂಟ್ಯೂಬ್ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ. ಇದೇ ತರ ಏನ್ ಯೂಟ್ಯೂಬ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ, ತುಂಬಾ ಖುಷಿ ಆಗ್ತೈತೆ. ಏನಿಲ್ಲ, ನನ್ನ ಆರ್ ಸೀರೀಸ್ ಕರ್ಕೊಂಡ್ ಹೋಗ್ತೀನಿ ಅಂತ ಬೆಳಿಗ್ಗೆಯಿಂದನು ಆರ್ ತರ ಕೂಗ್ತಾವನೆ, ಕಿರ್ಸ್ತಾನೆ. ಇವನು ಅಷ್ಟೇ. ಕಾಂತಾರದಲ್ಲ, ನೀವ್ ಕಾಂತಾರ ಕೂಗ್ದಂಗ್ ಕೂಗ್ತಿಲ್ಲ. ಈ ಹುಚ್ಚನಾಯಿಗಳು ಕೂಗ್ತಾವಲ್ಲ ನೈಟ್ ಟೈಮ್ ಹಂಗ್ ಕೂಗ್ತಿದೀರಾ. ನೋಡ್ರಿ ರೂಮಲ್ಲಿ ಏನ್ ಮಾಡ್ತಾವ್ರೆ. ಹಾಯ್ ಮಾಮ್ಸ್, ಮಸ್ತ್ ಆಗಿದ್ಯಾ ಮಾಮ್? ಥ್ಯಾಂಕ್ ಯು. ನೀನು ಚೆನ್ನಾಗಿರೋ. ಮಾಮ್ ನೀನ್ ಯಾಕೆ ಮಾಮ್ ಹಿಂಗಿದ್ಯಾ ಮಾನಸಿಕ್? ಮಾಮ್ ಆರ್ ಕರ್ಕೊಂಡ್ ಹೋಗ್ತೀನಿ ಅಂತ ಯಾಕೆ ಮಾಮ್ ಬೆಳಿಗ್ಗೆಯಿಂದ ಆರ್ ರುಕ್ಕಲ್ಲೇ ಎದುರಿಸ್ತಿದ್ಯಾ? ಮಲ್ಕಣನ ಅಂದ್ರೆ ಅಂತಾನೆ ಇವಾಗ್ಲೂ ದೆವ್ವ ಆಡ್ದಂಗೆ ಆಡ್ತವನೆ. ಅಂದ್ರೆ ಏನಂದ್ರೆ ಇವಾಗಿಂದಾನೆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಸಡನ್ ನಂಗೆ ಮಾಡ್ಬೇಡಪ್ಪ, ಭಯ ಆಗುತ್ತೆ. ತುಂಬಾ ದೊಡ್ಡ ಕತೆ. ಕಷ್ಟಪಟ್ಟು ಇಲ್ಲಿಂದ ಹೋಗ್ಬಿಟ್ಟು ನಾಡು ಹೇಳ್ತಿಲ್ಲ ಅಂದ್ರೆ ಹಿಂಗಿರುತ್ತೆ ಏನ್ ಕತೆ ಅಂತ. ಸೊ ಪ್ಲೀಸ್ ದಯವಿಟ್ಟು ಇಲ್ಲಿಂದ ಅಲ್ಲಿ ಗಂಟ ಹೋಗಿ ಕಷ್ಟಪಟ್ಟು ಮಾಡೋದಕ್ಕಾದ್ರು ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೇಲಿರ್ಲೇಬೇಕು ಅನ್ನೋ ಒಂದು ವಿನಂತಿ ಅಂತ ಕೇಳ್ಕೊಂತೀನಿ. ಜೋಬಲ್ ₹1 ಕಾಸಿಲ್ಲ. ಯಾರತ್ರನೋ ಕೇಳಿ ಪಾಳಿ ಸಾಲಾಗಿಲ್ಲ ಮಾಡಿ ಇಸ್ಕೊಂಡು ಹೋಯ್ತಾ ಇದೀವಿ. ಕಷ್ಟಪಟ್ಟು ಮಾಡ್ತಾ ಇದೀವಿ, ರಿಟರ್ನ್ಸ್ ಬರುತ್ತೆ ಅಂತಲ್ಲ. ಸುಮ್ನೆ ಕುತ್ಕೊಬಾರ್ದು, ಕಲೆ ನಮ್ಮ ಹತ್ರ ಇದ್ರು ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಅನ್ಬಿಟ್ಟು ಇಡೀ ಟೀಮೇ ಹೋಗ್ತಾ ಇದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡ್ರಿ, ಒಂದು ಬ್ಲಾಗ್ ಆಗ್ಲಿ, ಒಂದು ವಿಡಿಯೋ ಆಗ್ಲಿ, ಒಂದು ಸೀರೀಸ್ ಆಗ್ಲಿ, ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂದ್ರೆ ನೀವು ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಅಂತ ತುಂಬಾ ಶ್ರಮ ಪಟ್ಟಿ ತುಂಬಾ ಕಷ್ಟಪಟ್ಟಿರ್ತೀವಿ. ಸಪೋರ್ಟ್ ಮಾಡಿ ಅಷ್ಟೇ. ನಿಮ್ಮ ಹತ್ರ ಇನ್ನೇನ್ ಕೇಳಲ್ಲ. ಏನಪ್ಪ ನಿನ್ ಕಷ್ಟ? ಹೇಳಪ್ಪ, ನಿಂದೇನಪ್ಪ ಕಷ್ಟ? ಮತ್ತೆ ಯಾಕ್ರಪ್ಪ ಹಿಂಗಿದ್ರ? ಬರ್ರೋ, ಚಿಕ್ಕಮಂಗ್ಳೂರ್ ಕರ್ಕೊಂಡ್ ಹೋಗ್ತೀನಿ ಅಂತ ಬಂದ್ 10 ದಿವಸ ಆಯ್ತು ಕಣ್ರ. ಸ್ನಾನ ಮಾಡಿ 1 ವಾರದ ಮೇಲೆ ಆಯ್ತು. 1 ವಾರ ಸ್ನಾನ ಮಾಡಬೇಡ ಅಂತ ಹೇಳಿದ್ರೆ ಅದಕ್ಕೆ ಮಾಡಿದ್ರೆ. ನಾರ್ಮಲ್ ಆಗಿ ಸ್ನಾನ ಮಾಡೋದೇ ವರ್ಷಕ್ಕೆ ಒಂದೇ ಸಲ. ನಾರ್ಮಲ್ ಬಗ್ಗೆ ಮಾತಾಡ. ಇವಾಗ ಹೋಗೋದ್ ಬಗ್ಗೆ ಮಾತ್ರ. ಒಟ್ಟಲ್ಲಿ ಸ್ನಾನ ಮಾಡಲ್ಲ ಮಾಮ್. ಸ್ನಾನ ಎಲ್ಲ ಮೈಗೆ ಮಾಮ್, ಮನಸ್ ಕ್ಲೀನ್ ಆಗಿರ್ಬೇಕು ಸಾಕು. ನಿನ್ನ ಮನ್ಸೇ ಕಚಡ ಮಾಮ್. ಮನ್ಸ್ ಕಚಡ ಆದ್ರೆ ಡೆಟೈಲ್ ಅಲ್ಲಿ ತೊಳ್ಕೋಬೇಕು ಮಾಮ್. ಹೌದು ಮಾಮ್, ನೀನ್ ಹೇಳೋದೇ ಕರೆಕ್ಟ್ ಮಾಮ್. ನೀನ್ ಹೇಳೋದೆಲ್ಲ ಸರಿ ಮಾಮ್, ನಾನು ಏನು ಮಾತಾಡೋದೇ ಇಲ್ಲ ಮಾಮ್. ಹೋಗಿ ಹೇಳ್ತೀನಿ ನನ್ನ ಮಕ್ಕಳು. ಮಾಮ್ ಜೆಪ್ಟೋದಲ್ಲಿ ಡೆಟೈಲ್ ಬುಕ್ ಮಾಡಿ ಕುಡಿದು ಮನಸ್ಸೆಲ್ಲ ಕ್ಲೀನ್ ಮಾಡ್ಕೊಂತೀನಿ. ಯೂಟ್ಯೂಬ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಕಷ್ಟಪಟ್ಟು ಒಬ್ರು ವಿಡಿಯೋ ಮಾಡಿರೋದ್ನ ಇನ್ನೊಬ್ರು ಈಸಿಯಾಗಿ ತೆಗ್ದಿ ಬೇರೆ ಅಕೌಂಟ್ ಅಲ್ಲಿ ಹಾಕ್ದಾಗ ಆ ವಿಡಿಯೋಸ್ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಓಡ್ಬಿಡ್ತವೆ. ಅದು ಕಷ್ಟ ಏನಂದ್ರೆ, ಈಗ ರಾಲೆನ್ಸ್ದು 40K ಐತೆ, ಬಟ್ ಅವ್ನ್ ಫ್ಯಾನ್ ಪೇಜ್ ಅಲ್ಲೆಲ್ಲ 150ಗೂ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದಕ್ಕೆ ಅವನು ವಿಡಿಯೋ ನನ್ನ ಇನ್ಸ್ಟಾ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಯೂಟ್ಯೂಬ್ ಅಲ್ಲಿ ನನ್ನ ನೇಮ್ ಇಂದ ತುಂಬಾ ಅಕೌಂಟ್ ಗಳು ಕ್ರಿಯೇಟ್ ಆಗಿದೆ. ಒಂದು 150K ಇದೆ, ಇನ್ನೊಂದು 300+ K ಇದೆ, ಸೊ ಇನ್ನೊಂದು 100K ಇದೆ. ಸೊ ಅಕೌಂಟ್ ಯಾವ್ದು ನಂದಲ್ಲ. ನನ್ನ ಇನ್ಸ್ಟಾ ಬಯೋದಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಸೊ ಅದೇ ನನ್ನ ಯೂಟ್ಯೂಬ್ ಚಾನಲ್. ಇನ್ ಮುಂದೆ ಬರುವಂತ 6 ಎಪಿಸೋಡ್ ಎಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಸಪೋರ್ಟ್ ಮಾಡಿದ್ರೋ ಯೂಟ್ಯೂಬ್ ಅಲ್ಲೂ ದಯವಿಟ್ಟು ಅದೇ ತರ ಸಪೋರ್ಟ್ ಮಾಡಿ. ಒಂದು ವರ್ಡ್ ಮಿಸ್ ಆದ್ರೆ ಕಷ್ಟಪಟ್ಟು ಹೇಳಿದ ಡೈಲಾಗ್ ನಾವು ಮತ್ತೆ ಫಸ್ಟ್ ಇಂದ ಹೇಳ್ಬೇಕು. ಈ ತರ ತುಂಬಾ ಟೇಕ್ಸ್ ಗಳನ್ನ ತಗೊಂಡಿರುತ್ತೆ. ಈ ತರ ಟೇಕ್ಸ್ ನ ತಗೊಂಡಾದ್ಮೇಲೆ ಮತ್ತೆ ಅವರ್ಗಟ್ಟೆ ಕೂತಿ ಎಡಿಟ್ ಮಾಡೋದ್ ಕೂಡ ಇರುತ್ತೆ. ಸೋಷಿಯಲ್ ಮೀಡಿಯಾ ಆಗ್ಲಿ, ಕಂಟೆಂಟ್ ಕ್ರಿಯೇಷನ್ ಆಗ್ಲಿ ಯಾವ್ದು ಈಸಿ ಅಲ್ಲ, ತುಂಬಾನೇ ಕಷ್ಟ. ಮಾತಾಡ್ರಲ್ಲಿ ಗುಬಾಳ್ ನನ್ ಮಕ್ಳ ಅವಾಗ್ಲಿಂದ ಕ್ಯಾಮ್ರಾ ಇಟ್ಕೊಂಡ್ ಬಂದವ್ರಿ.
ಆರರ್ ಎಪಿಸೋಡ್ ಆಗ್ಲಿ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಆಗ್ಲಿ ಮಾತಾಡು ತಗಡ್ ನನ್ ಮಗನೇ. ಏನ್ ಮಾತಾಡ್ಬೇಕು ಹೇಳು, ಏನಾದ್ರು ಏನ್ ಮಾತಾಡಕ್ ನನ್ ಮೂಗ. ನಾನ್ ಕೆಪ್ಪ, ಅವ್ನ್ ಹೇಳಿದ್ ನನಗೆ ಕೇಳ್ಸಿಲ್ಲ. ನನ್ ಕಣ್ಣೇ ಕಾಣಿಸ್ತಾ ಇಲ್ಲ, ಆದ್ರೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಏನು ಅಂತ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಏನು. ಇದು ಅಲ್ಲಿಗೆ ಒಂದ್ ಸ್ಕಲ್ ಹಾಕ್ಬಿಡ್ಲಾ, ವಿಡಿಯೋ ಓಡುತ್ತಾ ಇಲ್ಲ ನೋಡ್ಲಾ. 1 ಮಿಲಿಯನ್ ಕಂಟೆಂಟ್. ಸೊ ಗೈಸ್ ಏನು ಅಂತ ಅಂದ್ರೆ ಅದೇ ಏನು ಅಂತ ಗೊತ್ತಿಲ್ಲ. ಎಲ್ಲಾರು ಫೋನ್ಗಳು ಇಟ್ಕೊಂಡು ಯೂಟ್ಯೂಬರ್ ಆಗ್ಬಿಟ್ಟವ್ರೆ. ಎಲ್ಲ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇವನು ಆಗ ಅವನು ಅಲ್ಲಿ ಕೆಳಗಿರೋನು ಅವನು ಎಲ್ರು ಯೂಟ್ಯೂಬ್ ಯೂಟ್ಯೂಬರ್ ಆಗ್ಬೇಕು ಅಂತ ತುಂಬಾ ದೊಡ್ಡ ನಾನ್ ಏನಕ್ ಮಾತಾಡ್ತಿಲ್ಲ ಗೊತ್ತಾ, ಎಲ್ಲ ಇವನೇ ಮಾತಾಡ್ತಾವನಲ್ಲ. ಇರ್ಲಿಲ್ಲ. ಇವಾಗ ಫೋನ್ ಇದೆ, ಯೂಟ್ಯೂಬ್ ಮಾಡಕ್ ಬರ್ತಾ ಇಲ್ಲ. ನಮ್ ಕುಶಾಲ್ಗೆ ಇವಾಗ ಕಂಟೆಂಟ್ ವಿಡಿಯೋನ ಶೂಟ್ ಮಾಡ್ಕೊಡ್ತಾ ಇದೀನಿ. ಯಾವ ತರ ಇರುತ್ತೆ ನೋಡ್ರಿ. ನೋಡಿದ್ರ ಎಷ್ಟು ಕಷ್ಟ ಇರುತ್ತೆ ಅಂತ. ಇನ್ನೊಂದು ಇವಾಗ ಟೇಕ್ ಟು ಟೇಕ್ತಾರ್ ತೇಡಿಂಗೆ ನೋಡಪ್ಪ. ಏನಾದ್ರು ಆಪ್ ಹೇಳ್ದಂಗೆ ಹೇಳಿದ್ರೆ ಏನಂದ್ರೆ ನಾವು ಒಳ್ಳೆಯವ್ರಿಗೆ ಒಳ್ಳೆದಿನ ಬಯಸೋದು, ಕೆಟ್ಟವ್ರಿಗೆ ಕೆಟ್ಟ ದಿನ ಬಯಸೋದು. ಕೆಟ್ಟವ್ರಿಗೆ ಒಳ್ಳೇದ್ ಬಯಸೋಷ್ಟು ಒಳ್ಳೆ ಬುದ್ಧಿ ನಮ್ಗಿಲ್ಲ, ಯಾಕಂದ್ರೆ ಸೂಳೆ ಮಕ್ಕಳಲ್ಲ, ನಮ್ಮ ಅಪ್ಪ ಮುಟ್ಟಿಲ್ಲ. ಇದು ಆಕ್ಚುಲಿ ಟೇಕ್ 5 ಮೇಲ್ ಹೋಗ್ತಾ ಇದೆ. ಇದು ಒನ್ನ ಟೇಕ. ತಾರೋ ತಾರೋ ತಣದೀರಾ ಆಕ್ಚುಲಿ ಏನಂದ್ರೆ ನಾವು ಒಳ್ಳೆಯವ್ರಿಗೆ ಒಳ್ಳೆದಿನ ನೋಡಿದ್ರಲ್ಲ ನಮ್ ಕಂಟೆಂಟ್ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಒಂದೇ ಸರಿ ಯಾವ ಡೈಲಾಗು ಬರಲ್ಲ, ಎಲ್ಲ ಜ್ಞಾಪಕ ಇಟ್ಕೊಂಡ್ ಮತ್ ಬೈದ್ ಹೇಳ್ಬೇಕು. ಏನಂತೆ ಮಾಮ್, ಇವತ್ತು ಇಬ್ರು ಪುಟಾಣಿ ರೇಸಸ್ ಗಳ ತೋರಿಸ್ತಿದೀವಿ. ಇವ್ರಿಬ್ರು ಒಬ್ರು ವ್ಯಾಲೆಂಟಿನೋ ರೋಸಿ, ಇನ್ನೊಬ್ರು ಮಾರ್ಕಸ್. ಆಲ್ರೆಡಿ ಒಂದ್ ಗ್ರೌಂಡ್ ಅಲ್ಲಿ ಓಡಿಸಿದೀವಿ, ಓಡಿದಾರೆ. ಇವಾಗ ಇಲ್ಲ, ಇಲ್ಲಿಂದ ಸೀದಾ ಅಲ್ಲೋಗಿ ಅಲ್ಲೆಲ್ಲಿ ಯೂಟರ್ನ್ ಐತೆ ಅಲ್ಲಿ ಯೂಟರ್ನ್ ಮಾಡ್ಕೊಂಡು ಫಸ್ಟ್ ಫುಲ್ ಡೆಡ್ ಎಂಡ್. ಫುಲ್ ಡೆಡ್ ಬೇಡ, ಲಾಂಗ್ ಆಗುತ್ತೆ. ಫಸ್ಟ್ ಏ ಹತ್ರದಲ್ಲಿ ನೋಡಿರೋ, ಸುಸ್ತು ಮಾಡ್ಕೊಂತೀರಾ ಸುಮ್ನೆ ನೀವು. ಫಸ್ಟ್ ರೌಂಡ್ ಟರ್ನ್ ಹೊಡೆಯಕ್ಕಿಲ್ಲ. ಸರಿ, ಇಲ್ಲಿಂದ ಕ್ಲಬ್ ಹೌಸ್ ವರ್ಗು ಹೋಗಿ ಬರ್ತಾರೆ. ರೆಡಿ, ಸ್ಟಾರ್ಟ್ ಮಾಡು. ಲೇಟ್ ಆಗುತ್ತೆ ರೇಸ್ಗೆ. ಗೆದ್ದವ್ರಿಗೆ ಏನ್ ಕೊಡ್ತೀಯ ಫಸ್ಟ್ ಅದನ್ನ ಹೇಳು ನೀನು. ಫಸ್ಟ್ ಗೆದ್ ಬರ್ರಿ. ರೆಡಿ, 3, 2, 1 ಸ್ಟಾರ್ಟ್. ಇವ್ರು ಹೋಗ್ತೀರಾ ಸ್ಪೀಡ್ ನೋಡಿದ್ರೆ, ಇವ್ರು ಹೋಗ್ತೀರಾ ಸ್ಪೀಡ್ ನೋಡಿದ್ರೆ ಪಕ್ಕ ಎಲ್ಲ ಬಿದ್ದು ಗಾಯ ಮಾಡ್ಕೊಂಡ್ ಬಂದ್ ನನ್ ತಲೆಗೆ ತರ್ತಾರ ಮಾಮ್. ಆದಷ್ಟು ಬೇಗ ಹುಷಾರಾಗಿ ಬರ್ಲಿ. ಅವ್ರು ಬಂದಿದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ ರೀ. ಈ ನನ್ನ ಮಕ್ಳು ರೇಸ್ಗೆ ಅಂತ ಹೋಗ್ತೀವಿ ಅಂದ್ರು, ಸುಮ್ನೆ ವಿಡಿಯೋದಲ್ಲಿ ನಿಂತ ಹೇಳಿದ್ಕೆ ಕಾಯ ಪರಿಸ್ಥಿತಿ ಬಂದ್ಬಿಡೈತೆ. ಅವ್ರು ಹೋಗಿ ಇನ್ನ ಬಂದಿಲ್ಲ, ಅವ್ರಿಗಿನ್ನ ಜಾಸ್ತಿ ನನಗ್ ಟೆನ್ಷನ್ ಆಗ್ತೈತೆ. ಈ ನನ್ನ ಮಕ್ಳು ಹುಡುಗಾಟಕ್ಕೆ ರೇಸ್ ಅಂತ ಕಳ್ಸಿ ಇವಾಗ ಟೆನ್ಷನ್ ನಾನ್ ತಾಂಬೇಕಾಗ್ತೈತೆ. ಆಗ್ಲಿಂದ ಕಾಯ್ತಿದೀನಿ, ಇಬ್ರು ಬರ್ತಿಲ್ಲ. ಅವ್ರಿಗೆ ಏನಾದ್ರು ಆದ್ರೆ ನನ್ಗಾಗ್ತಾರೆ. ಗಾಯ್ಸ್ 5 ನಿಮಿಷ ಆಯ್ತು. ಬಂದ್ರು ತುಂಬಾ ದೂರದಲ್ಲಿದ್ದಾರೆ. ಚಾಲೆಂಜ್ ಹೇಳ್ತೀನಿ, ರೆಡ್ಡೆ ಫಸ್ಟ್. ಯಾರು? ರೆಡ್ಡೆ ಫಸ್ಟ್ ಬರೋದು. ಏನ್ ಫಸ್ಟ್ ಬರ್ತಾರೆ ಇಬ್ರು? ಅಲ್ಲಿ ಹುಡುಗಾಟದಲ್ಲಿ ಬಿದ್ಗಿದ್ರೆ ತಲೆ ಮೇಲೆ ಬರ್ತದೆ. ಇಲ್ಲ ಅವರು ಪ್ರೊಫೆಷನಲ್, ಸುಮ್ನೆ ಹೇಳಿ ತಮಾಷೆಗ ಚೆನ್ನಾಗ್ ಹೊಡಿತಾರೆ ಸೈಕಲ್ ನ. ಅದೇ ಡ್ರಿಫ್ಟ್ ಗಿಫ್ಟ್ ಎಲ್ಲ ಹೊಡಿತಿದ್ರು, ವೀಲಿಂಗ್ ಎಲ್ಲ ಹೊಡಿತಿದ್ರು. ಅದಕ್ಕೆ ವೀಲಿಂಗ್ ಎಲ್ಲ ಹೊಡಿಬೇಡ್ರಿ, ಹಿಂಗ್ ಹೋಗಿ ಒಂದ್ ರೌಂಡ್ ಬರ್ರಿ, ಅವಾಗ ಸುಸ್ತಗಾದ್ರು ಮನೆಗೆ ಹೋಗ್ತಾರ ವಾಪಸ್ ಅಂತ ಹೇಳಿರೋದಷ್ಟೇ. ಈಗ ನೋಡ ಅವ್ರ ಮನೆಗ್ ಹೋಗ್ಬೇಕು ಅಂತ ಅನ್ಬಿಟ್ಟು ನೀನ್ ಪ್ಲಾನ್ ಮಾಡ್ಬಿಟ್ಟು ಕಳ್ಸಿರೋದು ಹಾಗಾದ್ರೆ ಇದು. ಗ್ರೌಂಡ್ ಫುಲ್ 4 ರೌಂಡ್ ಹೊಡಿತಾರೆ. ಈಗ ನೋಡು ಸುಸ್ತ ನೋಡಲ್ಲ, ದೇಖ್ದ ಅಲ್ಲೇ. ಬಾರ ರೆಡ್ ಫಸ್ಟ್ ಅಂತ ಹೇಳಿದೀನಿ ಇಲ್ಲಿ. ಬರ್ರಿ ಬೇಗ ಬರ್ರಿ. ಯಾರು ಬರ್ತೀರಾ ಬರ್ರಿ ಬೇಗ. ತರ್ಲೆ ಕೆಲ್ಸ ಅಲ್ಲಿ ನಾವು ರನ್ನಿಂಗ್ ರೇಸ್ ಸೈಕಲಿಂಗ್ ರೇಸ್ ಬಿಟ್ಟಿದೀವಿ. ರೆಡ್ ಬತ್ತನ ವೈಟ್ ಬತ್ತನ ಗೊತ್ತಿಲ್ಲ. ಬರ್ರಿ ತುಡಿಬೇಕು ಚಟಪಟ ಅಂತ. ಮಾಮ್ ರೆಡ್ ಅಲ್ಲ ಮಾಮ್, ಅದು ಆರೆಂಜು. ಆರೆಂಜ್ ಫಸ್ಟ್. ಗಾಯ್ಸ್ ಇಬ್ರಲ್ಲಿ ಒಬ್ರು ಬಂದಿದ್ದಾರೆ, ಒಟ್ನಲ್ಲಿ ಹುಷಾರಾಗಿ ಬಂದಿದ್ದಾರೆ, ಅದೊಂದು ಖುಷಿ ವಿಚಾರ ಅಷ್ಟೇ. ಇನ್ನೊಂದ್ 2 ರೌಂಡ್ ಕಳಿಸ್ತಾರ ಅವ್ರು, ಮತ್ತೆ ಗ್ರೌಂಡ್ಗೆ ಬರಲ್ಲ ನೋಡು. ನಾ ತುಂಬಾ ಬಿಸಿ ചേച്ചി ನಾಳೆ ಸೀದಾ ಬೆಳಗ್ಗಿನ ಸೀದಾ ಮಾಡ್ಬೇಕು. ನಾ ಮ್ಯಾನೇಜ್ ಮಲಯಾಳಮಲ್ಲಿ ಮಾತಾಡ್ತಾನೆ ಕನ್ನಡ. ಎಂದ ನೀ ಆಗ ನೀರಾಗಿ തെച്ചി ಅವ್ರ ಉಮ್ಮಗಳು ನೀ ಆಗ ನೀರಾಗಿ ಗೈಸ್ ಇದು ಕೇರಳ ಭಾಷೆ ಅಂತೆ. ಕಾಫಿ ಮಾಡಿದ್ರೆ ரொம்ப ಈಸಿ. ಆಗ ನೀರಾಗಿ ಇಡಿ, ಕಾಫಿ ಬಿಡಿ ಹಾಕಿ ಸಕ್ಕರೆ ಹಾಕಿ, ಎಂತ ಕಾಫಿ ಡಿ ಎಂದ ಚಾಯ್ 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 ரொம்ப ಈಸಿ ಇದು. ನನಗೆ ಮಲಯಾಳಂವರು, ತೆಲುಗುವರು, ತಮಿಳರು, ಕನ್ನಡವರು, ಹಿಂದಿಯವರು, ಮರಾಠಿಯವರು, ಸ್ಪೇನ್, ಸ್ಪ್ಯಾನಿಷ್, ಮೆಕ್ಸಿಕೋ ಎಂದ ಎಲ್ಲ.
ತಿರುಗಿಸಿ ಇವತ್ತು ನಮ್ ಬ್ಲಾಗ್ ಅಲ್ಲಿ ನಮ್ ಜೊತೆ ರಾಹುಲ್ ಕೂಡ ಬರ್ತಿದ್ದಾನೆ. ಇವಾಗ ನಾವೆಲ್ಲ ಸೇರಿ ಸೀದಾ ದಾವಣಗೆರೆಗೆ ಹೋಗ್ತಿದೀವಿ. ಮೇನ್ ಏನಂದ್ರೆ ತಾರ್ ಗಿವ್ ಅವೇ ರಾಲೆನ್ಸ್ ಅನೌನ್ಸ್ ಮಾಡಿರೋದ್ರಿಂದ, ತಾರ್ ಗಿವ್ ಅವೇ ರಾಲೆನ್ಸ್ ಕೊಡ್ತಿರೋದ್ರಿಂದ ಅದ್ರದ್ದು ನೆಕ್ಸ್ಟ್ ಅಪ್ಡೇಟ್ ಏನಂತ ನೋಡಕ್ಕೆ ನಾವು ದಾವಣಗೆರೆಗೆ ಹೋಗ್ತೀವಿ. ಅಲ್ಲಿಂದ ಅದಾದ್ಮೇಲೆ ನಾವು ಚಿಕ್ಕಮಂಗ್ಳೂರ್ಗೆ ಹೌದು ಹೋಗ್ತೀವಿ. ಹೌದು, ಇವಾಗ ನಮ್ಗೆ ತಿನ್ನಕ್ಕೆ ಅಂತ ವೆಜ್ ಪಪ್ಸ್ ನಮ್ಗೆ ಕಟ್ಟಾಕ್ದಂಗ ಆಗೈತೆ, ನನ್ ಕೈಲಿ ಆಗಲ್ಲ, ನಾನ್ ಮಾತಾಡೋದೇ ಹಿಂಗೆ ಅಂತ ಅನ್ಬಿಟ್ಟೆ. ನಾನ್ ಮಾತಾಡೋಣ ಅಂತ ಅಂದ್ರೆ ಅವ್ರು ಬರ್ತಾರೆ, ಏನ್ ಮಾಡ್ಲಿ. ಇವತ್ತಿಗೆ ನನ್ ಬ್ಲಾಗ್ ಮುಗೀತು. ಎಲ್ಲರೂ ತುಂಬಾ ಕಾತರದಿಂದ ಕಾಯ್ತಿದ್ರಿ ಅಂತ ಗೊತ್ತು ಬ್ಲಾಗ್ ನ ಎಲ್ಲರೂ ನೋಡಿದಿರ ಅಂತ ಅನ್ಕೊಂತೀನಿ. ಅಕಸ್ಮಾತ್ ಯಾರಾದ್ರೂ ಲಾಸ್ಟ್ ವರ್ಗು ನೋಡಿಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಕಳಿಸ್ಬಿಡ್ರಿ, ಅವರು ಲಾಸ್ಟ್ ವರ್ಗು ನೋಡ್ಲಿ. ಇವಾಗ ಏನ್ ಎಲ್ಲರೂ ಬ್ಲಾಗ್ ನೋಡಿದ್ರ ನಿಮ್ಗೆಲ್ಲ ಹೇಳೋದೊಂದೇ, ಚಿತ್ರಾನ್ನ ತಿಂದು ತಣ್ಣಗೆ ಬೆಡ್ಶೀಟ್ ಹಾಕೊಂಡ್ ಮಲ್ಕಳಿ.